ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಸೊ ನಾವು ಲಾಸ್ಟ್ ವೀಕ್ ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ಲ, ಇವತ್ತು ಮಾಡ್ತಾಯಿದ್ದೀವಿ. ಸೊ ಅದರದ್ದೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ಮಗಳು ರಂಗೋಲಿಗೆ ಕಲರಿಂಗ್ ಮಾಡ್ತಾ ಇದ್ದಾಳೆ. ಸೊ ನಾವು ಲಾಸ್ಟ್ ವೀಕು ನಮಗೆ ಸೂತ್ಕಾಯ್ತಿದ್ರಿಂದ ಹಬ್ಬ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀವಿ. ಸೊ ಬೆಳಿಗ್ಗೆ ಬೇಗ ಆಗಿಲ್ಲ, ಮಗು ಇದ್ದಿದ್ದರಿಂದ ಯೂಶ್ವಲಿ ನಾನು ಪ್ರತಿ ವರ್ಷ 6 ಗಂಟೆ ಒಳಗಡೆ ಪೂಜೆನ ಮುಗಿಸ್ತಾ ಇದ್ದೆ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು. ಆದರೂ ಪರವಾಗಿಲ್ಲ, ಒಂದು 10-11 ಅಷ್ಟರಲ್ಲಿ ಪೂಜೆ ಮುಗಿಸೋಣ ಅಂತೇಳಿ ಬೆಳಿಗ್ಗೆನೇ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಇದು ನಮ್ಮ ಮನೆ ಓನರ್ ಮಗಳು ಪ್ರೀತಿ. ಅವಳು ತುಂಬ ಹೆಲ್ಪ್ ಮಾಡಿದ್ಲು ನನಗೆ ಪೂಜೆಗೆ ಬಂದು. ಸೀರೆ ಎಲ್ಲ ಅವಳೇ ಉಡಿಸ್ಕೊಟ್ಟಿದ್ದು. ಸೊ ಅಲಂಕಾರ ಎಲ್ಲ ಮುಗಿಸಿ ನಾನಿಲ್ಲಿ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಮ್ಮಿ ಸಾಕಾ? ದೇವ್ರದೆಲ್ಲ ತೆಗ್ದ ದೇವಿಗೆ ಕುಂಕುಮಾರ್ಚನೆ ಎಲ್ಲ ಮಾಡಿ ದೀಪ ಎಲ್ಲ ಅಂಟಿಸಿ ಇಲ್ಲಿ ನೋಡಿ ನೈವೇದ್ಯ, ಪಂಚಾಮೃತ ನೈವೇದ್ಯ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮಮ್ಮ ಬೆಳಿಗ್ಗೆ ಎದ್ದು ಅವರು ದೇವಿಗೆ ಅಂತೇಳಿ ಹೋಳಿಗೆ ಮಾಡಿದರು. ಸೊ ಹೋಳಿಗೆ ಮತ್ತು ಹೆಸರುಬೇಳೆ, ಹೋಳಿಗೆ ಸಾರು ಮತ್ತು ರೈಸ್ ಮಾಡಿದರು. ಅದನ್ನೇ ಈಗ ದೇವಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ. ಇದೆ ತಿಂಡಿ ಆಗಿಲ್ಲ ಎಲ್ಲ ಆಯಿತು. ಅಮ್ಮ ಸಿಂಪಲಾಗಿ ಮಾಡಿಸ್ಕೊಳ್ಳಲ್ಲ. ನಮಸ್ಕಾರ ಮಾಡಿಕೊಂಡು ಅಕ್ಷತೆ ಹಾಕೋದು ಶಾಮಿ ಬೆಳ್ಕೊಂಡು ಹಾಕುವ ಅಡ್ಬಿದ್ದು ನಮಸ್ಕಾರ ಮಾಡಿ. ಅಷ್ಟು ಗಟ್ಟಿಲ್ಲ ಬಿಡು. ಇಡಿವ ಇಲ್ಲಿ ಅವ್ನ ಕೈ ಹಿಡ್ಸಂತ ಕೊಡು ಬಂಗಾರ.
ತಗೋಚಿ ನಿಮ್ಮ ವಿಡಿಯೋ ಆಗ್ತಾ ಇದೆ ಅದು